ಬಾಂಗ್ಲಾದೇಶದಲ್ಲಿ ದೀಪು ಚಂದ್ರದಾಸ್ ಅವರ ಹತ್ಯೆ ಏನು ನಡೆದಿದೆ, ಇದೊಂದು ವ್ಯವಸ್ಥಿತ ಪಿತೂರಿ ಇದೆ. ಏನಂತ ಹೇಳಿದರೆ, ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳನ್ನು ಆ ಬಾಂಗ್ಲಾದೇಶದಿಂದ ಓಡಿಸಲಿಕ್ಕಾಗಿ ಪಲಾಯನ ಅವರು ಮಾಡಬೇಕು ಹೇಳೋ ಉದ್ದೇಶದಿಂದ ಮಾಡಿರುವಂಥದ್ದು. ಅನ್ವರ್ ಏನು ಹಾದಿ ಅಂತೇಳಿ ಒಬ್ಬ ಮುಸ್ಲಿಂ ನಾಯಕನ ಹತ್ಯೆಯ ನೆಪ ಇಟ್ಕೊಂಡು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧವನ್ನು, ಹತ್ಯಾಕಾಂಡವನ್ನು ವ್ಯವಸ್ಥಿತವಾಗಿ ಬಾಂಗ್ಲಾದೇಶದ ಸರ್ಕಾರದ ಪ್ರಾಯೋಜಿತವಾಗಿ ನಡೀತಾ ಇದೆ. 1947ರಲ್ಲಿ ಬಾಂಗ್ಲಾದೇಶದಲ್ಲಿ 33% ಹಿಂದೂಗಳಿದ್ರು. 1971ರಲ್ಲಿ ನಾವು ಅವರಿಗೆ ಸ್ವಾತಂತ್ರ್ಯ ಕೊಟ್ಟಾಗ ಅಲ್ಲಿ ಹಿಂದೂಗಳ ಜನಸಂಖ್ಯೆ 27%ಕ್ಕೆ ಉಳಿತು. ಇವತ್ತು 2025ರಲ್ಲಿ ನಿರಂತರವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ, ಅತ್ಯಾಚಾರ, ಹತ್ಯಾಕಾಂಡ, ನರಮೇಧದಿಂದಾಗಿ ಇವತ್ತು ಹಿಂದೂಗಳ ಜನಸಂಖ್ಯೆ 7%ಕ್ಕೆ ಇಳಿದಿದೆ. ಅಂದ್ರೆ ಇದರ ಅರ್ಥ ಏನಂತ ಹೇಳಿದ್ರೆ, ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳನ್ನ ಬಾಂಗ್ಲಾದೇಶದಿಂದ ಹೊರಗೆ ಹಾಕಬೇಕು, ಈ ಉದ್ದೇಶಕ್ಕಾಗಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಇವತ್ತು ಅವರ ಹತ್ಯಾಕಾಂಡವನ್ನ ಮಾಡ್ತಾ ಇದ್ದಾರೆ. ನಾವು ಪ್ರಶ್ನೆಯನ್ನ ಮಾಡ್ತಾ ಇದ್ದೇವೆ, ಭಾರತದಲ್ಲಿ ಬಿಹಾರದಲ್ಲಿ ಒಬ್ಬ ಮುಸ್ಲಿಂ ಮಹಿಳೆಯ ಹಿಜಾಬನ್ನ ಅಲ್ಲಿನ ಮುಖ್ಯಮಂತ್ರಿಗಳು ನೀವು ಸರಿಯಾಗಿ ಹಾಕೊಳ್ಳಿ ಹೇಳೋದಕ್ಕಾಗಿ ಇವತ್ತು ದೇಶ ವಿದೇಶದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಇವತ್ತು ಪ್ಯಾಲೆಸ್ತೈನ್ನಲ್ಲಿ ಏನಾದರೂ ಇದ್ರೆ ಇವತ್ತು ಅಮೆರಿಕಾದಲ್ಲಿ ಇವತ್ತು ಧ್ವನಿ ಹೇಳ್ತಾರೆ. ಆದ್ರೆ ಬಾಂಗ್ಲಾದೇಶದಲ್ಲಿ ಇಷ್ಟೆಲ್ಲ ಹಿಂದೂಗಳ ನರಮೇಧ, ಹತ್ಯಾಕಾಂಡ ನಡೀತಾ ಇದೆ. ವಿಶ್ವಸಂಸ್ಥೆ ಏನ್ ಮಾಡ್ತಾ ಇದೆ, ಅಂತಾರಾಷ್ಟ್ರೀಯ ಹ್ಯೂಮನ್ ರೈಟ್ಸ್ ಏನ್ ಮಾಡ್ತಾ ಇದೆ, ಸಾರ್ಕ್ ದೇಶಗಳಲ್ಲಿ ಭಾರತ ಸರ್ಕಾರ ಅಲ್ಪಸಂಖ್ಯಾತ ಹಿಂದೂಗಳ ಮೇಲಿನ ದೌರ್ಜನ್ಯದ ಬಗ್ಗೆ ಧ್ವನಿ ಎತ್ತಬೇಕು. ಅಲ್ಲಿ ಮಿಲಿಟರಿ ಕಾರ್ಯಾಚರಣೆ ಮಾಡಬೇಕು. ಆಪರೇಷನ್ ಸಿಂಧೂರ್ ಹೇಗೆ ನೀವು ಪಾಕಿಸ್ತಾನಕ್ಕೆ ಮಾಡಿದ್ರಿ, ಅದೇ ತರ ಅಲ್ಲಿ ಬಾಂಗ್ಲಾದೇಶದ ಮೇಲೆ ಮಿಲಿಟರಿ ಕಾರ್ಯಾಚರಣೆ ಮಾಡಬೇಕು. ಬಾಂಗ್ಲಾದೇಶದ ಜೊತೆಗೆ ಎಲ್ಲ ವ್ಯಾಪಾರ ವಹಿವಾಟವನ್ನು ಬಂದ್ ಮಾಡಬೇಕು. ಎಲ್ಲಿವರೆಗೆ ಬಾಂಗ್ಲಾದೇಶದ ಹಿಂದೂಗಳ ರಕ್ಷಣೆ ಆಗುವುದಿಲ್ಲ ಅಲ್ಲಿವರೆಗೆ ಬಾಂಗ್ಲಾದೇಶದ ಜೊತೆಗೆ ಯಾವುದೇ ವ್ಯಾಪಾರ ವಹಿವಾಟು ಬೇಡ. ಭಾರತದಲ್ಲಿರುವ 5 ಕೋಟಿ ಬಾಂಗ್ಲಾದೇಶಿ ಅಕ್ರಮ ನುಸುಳುಕೋರರನ್ನ ಕೂಡಲೇ ಭಾರತದಿಂದ ಗಡೀಪಾರು ಮಾಡಬೇಕು ಹೇಳುವ ಆಗ್ರಹವನ್ನ ಹಿಂದೂ ಜನಜಾಗೃತಿ ಸಮಿತಿ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಇವತ್ತು IPL ಹರಾಜಾಗಿದೆ. IPL ತಂಡದ ಆಟಕ್ಕಾಗಿ ಬಾಂಗ್ಲಾದೇಶದ ಒಬ್ಬ ಕ್ರಿಕೆಟರ್ನನ್ನ BCCI ಇವತ್ತು IPL ಆಡಳಿತ ಮಾಡಲಿಕ್ಕಾಗಿ, IPL ಆಡ್ಲಿಕ್ಕಾಗಿ ಇವತ್ತು ಅವರನ್ನ ನೇಮಕ ಮಾಡಿದ್ದಾರೆ. ದುರಂತ ಅಂತ ಹೇಳಿದ್ರೆ, ಬಾಂಗ್ಲಾದೇಶದ ಯಾವುದೇ ಕ್ರಿಕೆಟ್ ಆಟಗಾರರು ಬಾಂಗ್ಲಾದೇಶದ ಅಲ್ಪಸಂಖ್ಯಾತ ಹಿಂದೂಗಳ ಮೇಲಿನ ದೌರ್ಜನ್ಯನ ಖಂಡನೆ ಮಾಡಲಿಲ್ಲ. ಅದರ ಅರ್ಥ ಅಲ್ಲಿನ ಕ್ರಿಕೆಟರ್ಗಳು ಅವರು ಸಹ ಅಲ್ಪಸಂಖ್ಯಾತ ಹಿಂದೂಗಳ ದೌರ್ಜನ್ಯ, ಅತ್ಯಾಚಾರವನ್ನು ಸಮರ್ಥನೆ ಮಾಡ್ತಾರೆ. ಹೀಗಿರುವಾಗ ಬಾಂಗ್ಲಾದೇಶದ ಕ್ರಿಕೆಟರ್ನನ್ನ IPL ನಲ್ಲಿ ಆಡ್ಲಿಕ್ಕಾಗಿ BCCI ಯಾವ ನೈತಿಕತೆ ಆಧಾರದ ಮೇಲೆ ನೇಮಕ ಮಾಡುತ್ತೆ? ನಾವು ಆಗ್ರಹ ಮಾಡ್ತಾ ಇದ್ದೇವೆ, IPL ನಲ್ಲಿ ಯಾವುದೇ ಕಾರಣಕ್ಕಾಗೂ ಬಾಂಗ್ಲಾದೇಶದ ಆಟಗಾರರು ಆಡುವಂಗಿಲ್ಲ. ಅವರನ್ನ ಬೈಕಾಟ್ ಮಾಡಬೇಕು. ಇಷ್ಟೆಲ್ಲ ಹತ್ಯಾಕಾಂಡ ನಡೀತಾ ಇದೆ, ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ. BCCIಗೆ ನಾಚಿಕೆ ಇಲ್ವಾ? ಕೂಡಲೇ ಏನು IPL ಹರಾಜ್ ಏನಿದೆ, ಈ ಹರಾಜ್ ಪ್ರಕರಣ ಬಾಂಗ್ಲಾದೇಶ ಏನು ಆಟಗಾರ ಇದೆ ಅವನು ಹೊರ ಹಾಕಬೇಕನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಒಂದೊಮ್ಮೆ ಬಾಂಗ್ಲಾದೇಶದ ಆಟಗಾರರನ್ನ IPL ನಲ್ಲಿ ಆಡ್ಲಿಕ್ಕೆ ಅವಕಾಶ ಕೊಟ್ರೆ ಅದಕ್ಕೆ ತಕ್ಕ ಸಾಕ್ಷಿ ಏನು ಶಾಸ್ತಿಯನ್ನ ಹಿಂದೂ ಸಮಾಜ IPL ಆಡಬೇಕಾದ್ರೆ ಮಾಡುತ್ತೆ.